ಕರ್ನಾಟಕ ರಾಜ್ಯ ಪೊಲೀಸ್ ಪತ್ರಿಕಾ ಪ್ರಕಟಣೆ. ಮಾದಕ ವಸ್ತುಗಳ ಮಾರಾಟ ಮತ್ತು ದುರ್ಬಳಕೆಯನ್ನ ಹತೋಟಿಯಲ್ಲಿಡಲು ಪೊಲೀಸ್ ಇಲಾಖೆಯಿಂದ ಎಲ್ಲಾ ರೀತಿಯ ಕಾನೂನು ಕ್ರಮಗಳನ್ನ ಕೈಗೊಳ್ಳಲಾಗ್ತಿದೆ. ಕಳೆದ 3 ವರ್ಷಗಳಿಗೆ ಹೋಲಿಸಿದ್ರೆ 2023ರಲ್ಲಿ ಎನ್ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ಅತ್ಯಂತ ಹೆಚ್ಚು ಪ್ರಕರಣಗಳನ್ನ ದಾಖಲಿಸಲಾಗಿದೆ. 2023ರಲ್ಲಿ 6764 ಪ್ರಕರಣಗಳನ್ನು ದಾಖಲಿಸಿ 9645 ಕೆಜಿ ಗಾಂಜಾ, 233 ಕೆಜಿ ಸಿಂಥೆಟಿಕ್ ಡ್ರಗ್ಸ್ ವಶಪಡಿಸಿಕೊಂಡು ಒಟ್ಟು 7403 ಜನ ಆರೋಪಿತರನ್ನು ಹಾಗೂ 106 ಸಂಖ್ಯೆಯ ವಿದೇಶಿಗರನ್ನು ಬಂಧಿಸಿ ಒಟ್ಟು ರೂಪಾಯಿ 128.98 ಕೋಟಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿದೆ. ಮಾದಕ ವಸ್ತು ಪ್ರಕರಣಗಳ ತನಿಖೆಗೆ ವಿಶೇಷ ತರಬೇತಿಯನ್ನು ಎಲ್ಲ ಹಂತದ ಅಧಿಕಾರಿಗಳಿಗೂ ಆಯೋಜಿಸಲಾಗಿರುತ್ತೆ. ಡ್ರಗ್ಸ್ ವಿರುದ್ಧ ಸಮರಕ್ಕೆ ಶಕ್ತಿ ತುಂಬಲು ರಾಜ್ಯ ಮಟ್ಟದಲ್ಲಿ ಮೇಲ್ವಿಚಾರಣೆಗೆ ಸಿಐಡಿಯಲ್ಲಿ ಎಡಿಜಿಪಿ ಮಟ್ಟದ ಹುದ್ದೆಯನ್ನ ಸೃಜಿಸಲಾಗಿದೆ. ರಾಜ್ಯಾದ್ಯಂತ 2023ರ ಡಿಸೆಂಬರ್ ತಿಂಗಳಲ್ಲಿ ಡ್ರಗ್ಸ್ ವಿರುದ್ಧ ವ್ಯಾಪಕ ಅರಿವಿನ ಕಾರ್ಯಕ್ರಮ ಏರ್ಪಡಿಸಿ ದಿನಾಂಕ 20/12/2023ರಂದು ಒಂದೇ ದಿನ 5,000ಕ್ಕಿಂತಲೂ ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ 4 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪೊಲೀಸ್ ವತಿಯಿಂದ ಜಾಗೃತಿ ಕಾರ್ಯಕ್ರಮ ನಡೆಸಲಾಗಿದೆ. ಜನವರಿ ಮೊದಲ ವಾರದಲ್ಲಿ ಡ್ರಗ್ಸ್ ವಿರುದ್ಧ ಅರಿವು ಮೂಡಿಸಲು ವಾಕ್ಥಾನ್ ಮತ್ತು ಮ್ಯಾರಥಾನ್ ಏರ್ಪಡಿಸಲಾಗಿರುತ್ತೆ. ಡ್ರಗ್ಸ್ ವಿನಾಶ ಕಾರ್ಯಕ್ರಮ. ರಾಜ್ಯದಾದ್ಯಂತ ಈ ದಿನ ವಶಪಡಿಸಿಕೊಂಡ ಡ್ರಗ್ಸ್ ವಿನಾಶ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ವಶಪಡಿಸಿಕೊಂಡ ಡ್ರಗ್ಸ್ ದುರುಪಯೋಗವಾಗಬಾರದು ಎಂಬ ಕಾರಣಕ್ಕೆ ಆಯುಕ್ತರುಗಳು, ಡಿಸಿಪಿಗಳು ಮತ್ತು ಎಸ್ಪಿಗಳ ನೇತೃತ್ವದಲ್ಲಿ ಡ್ರಗ್ಸ್ ವಿಲೇವಾರಿ ಸಮಿತಿಗಳನ್ನ ರಚಿಸಲಾಗಿದ್ದು, ಅವರುಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ರಾಜ್ಯಾದ್ಯಂತ ನಡೀತಾ ಇದೆ. ಈ ದಿನ ಇಲ್ಲಿ ಕೇಂದ್ರ ವಲಯದ 6 ಜಿಲ್ಲೆಗಳ, ದಕ್ಷಿಣ ವಲಯದ 5 ಜಿಲ್ಲೆಗಳ, ಬೆಂಗಳೂರು ನಗರ ಹಾಗೂ ಮೈಸೂರು ನಗರದಲ್ಲಿ ವಶಪಡಿಸಿಕೊಂಡ ಮಾದಕ ವಸ್ತುಗಳ ವಿನಾಶ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಸ್ತುತ ದಾಬಸ್ಪೇಟೆಯ ಕೈಗಾರಿಕಾ ಪ್ರದೇಶದಲ್ಲಿ ಒಟ್ಟು 3885.5 ಕೆಜಿ ಗಾಂಜಾ, 52.5 ಕೆಜಿ ಎಂಡಿಎಂಎ, ಎಲ್ಎಸ್ಡಿ, ಗಾಂಜಾ ಆಯಿಲ್, ಹೆರಾಯಿನ್ ಮುಂತಾದ ಮಾದಕ ವಸ್ತುಗಳು ಸೇರಿ ಒಟ್ಟು ಮೌಲ್ಯ ರೂಪಾಯಿ 36.65 ಕೋಟಿ ವಸ್ತುಗಳನ್ನು ಮಾನ್ಯ ಗೃಹ ಸಚಿವರು, ಡಿಜಿ ಮತ್ತು ಐಜಿಪಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ನಾಶ ಮಾಡಲಾಗುತ್ತಿದೆ. ರಾಜ್ಯದಲ್ಲಿ ಇಂದು ಮತ್ತು ನಿನ್ನೆ ಒಟ್ಟು 5,835.51 ಕೆಜಿ ಗಾಂಜಾ, 7,847 7.847 ಕೆಜಿ ಎಂಡಿಎಂಎ ಸೇರಿ ಒಟ್ಟು ರೂಪಾಯಿ 42.15 ಕೋಟಿ ವಸ್ತುಗಳನ್ನ ನಾಶ ಮಾಡಲಾಗುತ್ತಿದೆ. ಅಲ್ಲದೆ ರೂಪಾಯಿ 17 ಕೋಟಿ ಮೌಲ್ಯದ 15 ಕೆಜಿ ಓಪಿಯಂ ಅನ್ನು ಎನ್ಡಿಪಿಎಸ್ ಕಾಯ್ದೆಯನ್ವಯ ನಾಶ ಮಾಡಲು ಗಾಡಿಪುರಕ್ಕೆ ಕಳುಹಿಸಲಾಗಿದೆ. ನಾವು ಕರ್ನಾಟಕ ಸರ್ಕಾರ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಏನು ಮೊದಲಿಂದ ಇಲಾಖೆಯಲ್ಲಿ ಡ್ರಗ್ಸ್ ಬಗ್ಗೆ ಹೆಚ್ಚು ಕ್ರಮ ತಗೊಳ್ತಾ ಇದ್ರು, ಕಾನ್ಫಿಸ್ಕೇಟ್ ಮಾಡ್ತಿದ್ರು, ಸೀಸ್ ಮಾಡ್ತಾ ಇದ್ರು, ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ಗಳಾಗ್ತಾ ಇದ್ರು. ಅದನ್ನು ಇನ್ನೂ ಹೆಚ್ಚು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿ ಡ್ರಗ್ಸ್ ಫ್ರೀ ಡಿಸ್ಟ್ರಿಕ್ಟ್ ಮಾಡಬೇಕು ಅಂತ ಕೂಡ ಸೂಚನೆಯನ್ನು ನಮ್ಮ ಡಿ ಜಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಏನು ಕಳೆದ 1 ವರ್ಷದಿಂದ 2023ರ ವರ್ಷದಲ್ಲಿ ಏನು ಸೀಸ್ ಮಾಡಿದ್ರು ಅದೆಲ್ಲವನ್ನು ಕೂಡ ಡಿಸ್ಟ್ರಾಯ್ ಮಾಡಬೇಕು ಅಂತೇಳಿ, ನಾಶ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾ ಇದ್ದೀವಿ. ಸುಮಾರು 9,600 ಕೆಜಿ ಗಾಂಜಾ, 233 ಕೆಜಿ ಸಿಂಥೆಟಿಕ್ ಡ್ರಗ್ಸು, ಇದನ್ನೆಲ್ಲವನ್ನು ಕೂಡ ಈಗ ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೆ. ಇದರ ಬೆಲೆ ಸುಮಾರು 142 ಕೋಟಿ ರೂಪಾಯಿ ಆಗುತ್ತೆ. ಆದರೆ ಇವತ್ತು ಇಲ್ಲಿ ಡಿಸ್ಟ್ರಾಯ್ ಮಾಡೋದು 35 ಕೋಟಿ ರೂಪಾಯಿದು ಡಿಸ್ಟ್ರಾಯ್ ಮಾಡ್ತಾ ಇದ್ದೀವಿ. ಮತ್ತು ಆಯಾಯ ರೇಂಜ್ಗಳಲ್ಲಿ ರೇಂಜ್ ಐ ಜಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ, ಅಲ್ಲಿನೇ ಡಿಸ್ಟ್ರಾಯ್ ಮಾಡ್ಕೊಳ್ಳಿ, ಇಲ್ಲಿಗೆ ಹೊತ್ಕೊಂಡು ಬರೋದು ಅಗತ್ಯ ಇಲ್ಲ ಅಂತೇಳಿ ಮೈಸೂರು, ಬೆಂಗಳೂರಲ್ಲೂ ಮತ್ತು ಬ್ಯಾಂಗ್ಳೂರು ಸಿಟಿ ಈ ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಡಿಸ್ಟ್ರಾಯ್ ಮಾಡ್ತಾ ಇದ್ದೀವಿ. ಯಾವುದು ನಮಗೆ ಸಮಾಜಕ್ಕೆ ಇದರಿಂದ ಅಪಾಯಕಾರಿ ಆಗ್ತದೆ ಎನ್ನುವಂಥದ್ದನ್ನು ನಾವು ಬ್ಯಾನ್ ಮಾಡಿದ್ದೇವೆ. ಈಗಾಗಲೇ ಹಿಂದಿನಿಂದನೂ ಕೂಡ ಇದನ್ನು ಬ್ಯಾನ್ ಮಾಡಿದ್ದಾರೆ. ಹುಕ್ಕಾ ಬಾರ್ಗಳಲ್ಲಿ ಏನಾಗ್ತಾ ಇತ್ತು ಅಂದರೆ ಅನೇಕ ಸಂದರ್ಭದಲ್ಲಿ ಅಲ್ಲಿ ಕೂಡ ಡ್ರಗ್ಸನ್ನು ಸಪ್ಲೈ ಮಾಡ್ತಾ ಇದ್ರು.
ಹುಕ್ಕಾನಲ್ಲಿ ಡ್ರಗ್ಸ್ ಹಾಕಿ ಕೊಡ್ತಿದ್ರು ಅಂತೆಲ್ಲ ಅನೇಕ ಕಂಪ್ಲೇಂಟ್ಸ್ಗಳು ಕೂಡ ಬಂದಿತ್ತು. ಹಾಗಾಗಿ ಅದನ್ನು ಬ್ಯಾನ್ ಮಾಡಿದ್ರು, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಮಾಡಿದ್ದಾರೆ. ಇದು ಭಾಳ ಅಪಾಯಕಾರಿ ಹಾಗೆ ಅಂತೇಳಿ. ಸರ್, ಮತ್ತೆ IAS ಪ್ರತಾಪ್ ರೆಡ್ಡಿ ಅವರು ಏನು ಮಾಡಬೇಕು ಅದ್ರ ಬಗ್ಗೆ ಅದ್ರ ಬಗ್ಗೆ ಏನು ಮಾಡಬೇಕು ಅಲ್ಲ, ವಾಲಂಟರಿ ಅಲ್ಲಪ್ಪ, ಅದು ಅವರ ವೈಯಕ್ತಿಕವಾದಂಥ ವಿಚಾರ. ಅದಕ್ಕೆ ನಾವು ಹೆಂಗೆ ಪ್ರತಿಕ್ರಿಯೆ ಮಾಡೋಕ್ಕಾಗ್ತದೆ? ಏನ್ ರೀಸನ್ ಯಾಕೆ ಕೊಟ್ಟು ಅದನ್ನ ನೀವು ಅವ್ರು ಕೇಳಿ, ಅವ್ರಿಗೆ ಕೇಳಬೇಕಪ್ಪ, ನಾನು ಹೇಳೋಕ್ಕಾಗುತ್ತೆ? ಅಲ್ಲ, ಈಗ ಅವರು ವಾಲಂಟಿಯರೈಸಿ, ಅವ್ರಿಗೇನೋ ಅವರ ಪರ್ಸನಲ್ ಏನೋ ಇರ್ಬೋದು, ಅದನ್ನ ಲೋಕಸಭಾ ಚುನಾವಣೆ ಅದಕ್ಕೇನು ಗೊತ್ತಿಲ್ಲ, ಅದು ನೀವು ಅವ್ರನ್ನೇ ಕೇಳಬೇಕು. ಸರ್, ಬೆಂಗಳೂರಲ್ಲಿ ನೈಜೀರಿಯನ್ ಡ್ರಗ್ ಪೆಡ್ಲರ್ಗಳು ಪದೇ ಅರೆಸ್ಟ್ ಆಗ್ತಾ ಇದ್ದಾರೆ. ನೀವು ನಂಬರ್ಸ್ ಕೂಡ ಹೇಳಿದ್ರಿ. ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಸರ್, ಅವರು ಸ್ಟೂಡೆಂಟ್ ವೀಸಾ ಮೇಲೆ ಬರ್ತಾರೆ, ಇಲ್ಲ ಬಿಸಿನೆಸ್ ವೀಸಾ ಮೇಲೆ ಬರ್ತಾರೆ, ಕಂಪ್ಲೀಟ್ಲಿ ಅವರ ವೀಸಾಗಳನ್ನ ಅಥವಾ ವೀಸಾ ಕೊಡೋದನ್ನು ಕೂಡ ತಡೆಗಟ್ಟುವಂತ ನಿಟ್ಟಿನಲ್ಲಿ ಏನಾದ್ರು ಸರ್ಕಾರದಿಂದ ಅಥವಾ ಪೊಲೀಸ್ ಇಲಾಖೆಯಿಂದ ಕ್ರಮ ಏನಂತ? ವೀಸಾ ತಡೆಗಟ್ಟೋದು ಬೇರೆ ವಿಚಾರ, ಅದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ನಾವು ಅವರಿಲ್ಲಿ ಸ್ಟಡಿಗೆ ಬಂದು ಬೇರೆ ಏನಾದರೂ ಮಾಡಿದರೆ ಅದನ್ನು ನಾವು ಗಮನಿಸ್ತೀವಿ. ವಿಶೇಷವಾಗಿ ಡ್ರಗ್ಸನ್ನ ಪೆಡ್ಲ್ ಮಾಡೋದಕ್ಕೆ ಏನಾದರೂ ಕೂಡ ಅವರು ಪ್ರಯತ್ನ ಮಾಡಿದ್ರೆ ಅಂಥವ್ರನ್ನ ನಾವು ಅರೆಸ್ಟ್ ಮಾಡ್ತೀವಿ, ಕೇಸ್ ಮಾಡ್ತೀವಿ, ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ. ಕೆಲವು ಸಂದರ್ಭದಲ್ಲಿ ಡಿಪೋರ್ಟ್ ಮಾಡ್ತೀವಿ. ಕಳೆದ 1 ವರ್ಷದಲ್ಲಿ ಸುಮಾರು 200 ಜನಕ್ಕೂ ಹೆಚ್ಚು ಜನ ಡಿಪೋರ್ಟ್ ಮಾಡಿದ್ದೀವಿ. ಅವರ ವೀಸಾ ಕ್ಯಾನ್ಸಲ್ ಮಾಡಿ ಅವ್ರ ದೇಶಕ್ಕೆ ಹೋಗಬೇಕು ಅಂತ ಹೇಳಿ ಕಳಿಸಿದ್ದೇವೆ. ಈಗಾಗಲೇ ನಮ್ಮಲ್ಲಿ 106 ಕೇಸಸ್ ಈ ವರ್ಷನೇ ಆಗಿದೆ. ಅದರಿಂದ ನಾವು ಯಾವುದೇ ರೀತಿಯಲ್ಲಿ ಅವರನ್ನು ಈ ಒಂದು ದಂಧೆಗೆ ಅವ್ರ ಕೈ ಹಾಕಿದರೆ ಬಿಡೋದಿಲ್ಲ ಅಂತ ಇದ್ದೀವಿ. ಅದನ್ನು ಮುಟ್ಕೋಲು ಹಾಕ್ಕೊಳ್ತೀವಿ. ಯಾರು ಈ ಪೆಡ್ಲ್ ಮಾಡ್ತಾರೆ, ಪೆಡ್ಲ್ ಮಾಡೋರು, ಸರಬರಾಜು ಮಾಡೋರು, ವಿದ್ಯಾರ್ಥಿಗಳಿಗಿರ್ಬೋದು, ಬೇರೆ ಬೇರೆ ಸಮಾಜದಲ್ಲಿ ಸಪ್ಲೈ ಮಾಡ್ತಾರೆ, ಅವ್ರನ್ನ ಅರೆಸ್ಟ್ ಮಾಡೋದು, ಅವ್ರ ಮೇಲೆ ಕೇಸ್ ಹಾಕೋದ್ರ ಜೊತೆಗೆ ಅವ್ರ ಆಸ್ತಿಗಳನ್ನು ಕೂಡ ಮುಟ್ಕೋಲು ಹಾಕಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಸರ್, ದೇಶ ವಿಭಜನೆ ಮಾಡುವಂಥವ್ರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತೇಳಿ ಈಶ್ವರಪ್ಪನವ್ರು ಹೇಳಿದ್ದಾರೆ. ಏನು ಮಾಡ್ಬೇಕು ಅದಕ್ಕೆ? DK ಶಿವಕುಮಾರ್ ಅದಕ್ಕೆ ಕಾನೂನು ತರೋದಕ್ಕೆ ಈಶ್ವರಪ್ಪನವ್ರಿಗೆ ಹೇಳಿ, ಕೇಂದ್ರ ಸರ್ಕಾರ ಅವ್ರದ್ದೇ ಇದೆ, ಅದಕ್ಕೆ ಕಾನೂನು ತರಲಿ, ಕಂಡ್ಕೊಂಡು ಅವ್ರನ್ನೆಲ್ಲ ಗುಂಡಾಕಕ್ಕೆ. ಚಕ್ರವರ್ತಿ ಸೂಲಿಬೆಲೆ ಮೇಲೆ FIR ಆಗಿರೋದ್ರಿಂದ ಮುಸ್ಲಿಮರ ತುಷ್ಟೀಕರಣ ಮಾಡ್ತಿದೆ ಕಾಂಗ್ರೆಸ್ ಅಂದ್ಬಿಟ್ಟು ಈಶ್ವರಪ್ಪರ ಆರೋಪ ಮಾಡ್ತಿದ್ದಾರೆ. ನೋಡಿ, ಚಕ್ರವರ್ತಿ ಸೂಲಿಬೆಲೆ ಸಮಾಜದ ಶಾಂತಿಯನ್ನು ಕೆಡಿಸ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟರೆ ನಾವು ಬಿಡೋದಿಲ್ಲ. ಚಕ್ರವರ್ತಿ ಸೂಲಿಬೆಲೆ ಅಲ್ಲ, ಯಾರೇ ಆದರೂ ಕೂಡ ಸಮಾಜದ ಶಾಂತಿಯನ್ನು ಕೆಡಿಸ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಮತ್ತೊಂದು ಮಾಡಿದರೆ, ಅವರ ಹೇಳಿಕೆಗಳು ಬಂದರೆ ಅವರಿಗೆ ಕ್ರಮ ತಗೊಳ್ತೀವಿ, ಯಾರೇ ಆಗಲಿ. ಆದರೆ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಅವ್ರ ಮೇಲೆ FIR ಆಗಿದೆ. ಹಿಂದೆನೂ ಕೂಡ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅದು ಕೂಡ FIR ಆಗಿತ್ತು. ಈಗ ಸ್ಟೇ ಕೊಟ್ಟಿದ್ದಾರೆ, ಅದನ್ನು ಸ್ಟೇ ವೇಕೇಟ್ ಮಾಡಿದ ಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಈ ದಿವಸ ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರ್ತಕ್ಕಂತಹ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಇಲ್ಲಿ ಕಳೆದ ವರ್ಷ ಬೆಂಗಳೂರು ನಗರ, ಬೆಂಗಳೂರು ವಲಯ, ಕೇಂದ್ರ ವಲಯ, ಮೈಸೂರು ವಲಯ ಅಂದರೆ ದಕ್ಷಿಣ ವಲಯ ಹಾಗೂ ಮೈಸೂರು ನಗರ ಈ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ವಶಪಡಿಸಿಕೊಂಡ ನ್ಯಾಯಾಲಯದಿಂದ ಆದೇಶ ಪಡೆದಂತಹ ಮಾದಕ ವಸ್ತುಗಳ ನಾಶ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಲಾಗಿತ್ತು. ಮೊನ್ನೆ ಗೃಹ ಮಂತ್ರಿಗಳು ಬಂದು ಅದನ್ನು ಚಾಲನೆ ಕೊಟ್ಟಿದ್ದಾರೆ. ಈಗ ಅದು ನಡೀತಾ ಇದೆ, ಅದು ರಾತ್ರಿವರೆಗೂ ಕೂಡ ನಡೆಯುತ್ತೆ. ಇವತ್ತು ಸುಮಾರು 35 ಕೋಟಿಗಿಂತಲೂ ಹೆಚ್ಚು ಮಾದಕ ವಸ್ತುಗಳ ನಾಶ ಕಾರ್ಯಕ್ರಮ ಇಲ್ಲಿ ಆಗಿದೆ. 2023ರಲ್ಲಿ ನಾವೇನು ವಶಪಡಿಸ್ಕೊಂಡಿದ್ವಿ ಕೇಂದ್ರ ವಲಯದಿಂದ ಈ 6 ಜಿಲ್ಲೆಗಳಲ್ಲಿ, ಆ ಮಾದಕ ವಸ್ತುಗಳ ನಾಶ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆ ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು. ಯಾವುದೇ ಕಾರಣಕ್ಕೆ ಮಾದಕ ವಸ್ತುಗಳಿಗೆ ನಾವು ಯಾವುದೇ ರೀತಿಯ ಒಂದು ನೋ ಟಾಲರೆನ್ಸ್ ಅಂತ ಏನು ಹೇಳ್ಬೋದು, ಝೀರೋ ಟಾಲರೆನ್ಸ್ ಅಂತ ಹೇಳ್ಬೋದು, ಆ ರೀತಿ ಒಂದು ಪಾಲಿಸಿ ಆಫ್ ದ ಗೌರ್ಮೆಂಟ್ ಏನಿದೆ ಅದನ್ನು ನಾವು ಕೇಂದ್ರ ವಲಯದಲ್ಲಿ ಮತ್ತು ಬೇರೆ ಕಡೆಯಲ್ಲೂ ಸಹ ಜಾರಿಗೊಳಿಸ್ತಾ ಇದ್ದೇವೆ. ಮಾದಕ ವಸ್ತುವಿನ ದುಷ್ಪರಿಣಾಮಗಳನ್ನು ಡಿಸೆಂಬರ್ ತಿಂಗಳಲ್ಲಿ ಕೇಂದ್ರ ವಲಯದ ಎಲ್ಲ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ. ಅದೇ ರೀತಿ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಈ ದಿವಸ ಇಲ್ಲಿ ಏನು ಮಾದಕ ವಸ್ತುವಿನ ನಾಶ ಆಗಿದೆ, ಇದು ಒಂದು ಸಂದೇಶದ ರೂಪದಲ್ಲಿ
ಎಲ್ಲರಿಗೂ ಕೂಡ ತಲುಪಿದೆ ಅಂತ ನಾನು ಭಾವಿಸಿದ್ದೇನೆ.